ಮಂಗ. ಹುಡುಗಿ ಮೇಲೆ ಲವ್ ಆಗಿದ್ದೆಲ್ಲ ಹಾಳಾಗೋಗ್ಲಿ, ನನ್ಗೆ ಈ ಕಂಬಳ ಮೇಲೆಲ್ಲ ಲವ್ ಆಗೋಯ್ತು. ಎಷ್ಟೊಳ್ಳೆ ಫ್ರೆಂಡ್ಸ್ ಗೊತ್ತಾ ಈ ಕಂಬಗಳು. ನಾವೆಲ್ಲ ಫ್ರೆಂಡ್ಸ್ ಅಲ್ವಾ? ಒಳ್ಳೆ ಫ್ರೆಂಡ್ಗಿಂತ ದೊಡ್ಡ ದುಶ್ಮನ್ ಇಲ್ಲ. ನೀನು ಕೂಳೆ ಕಿಂಟ್ರಪಿಲಿ ಕಿರಾತಕಿ. ಯಾಕೆ? ಅಲ್ಲ, ಅವಳು ಅವತ್ತು ಇದನ್ನ ಬಗ್ ನೋಡುವಾಗ ನೀನ್ ನನಗೆ ಫೋನ್ ಮಾಡ್ಬೋದಾ? ನಾನಾ? ಹೌದು ತಾಯಿ. ಪಸೀನಾ ಹಲೋ ಹಲೋ, ನನ್ನ ಫೋನ್ ನಾನೇ ಫೋನ್ ಮಾಡಿದ್ದೀನಿ, ಮಾತಾಡಿ. ಅದಕ್ಕೆ ನಾನೇನ್ ಮಾಡ್ಲಿ? ನೀವಾ? ಈ ಕಡೆ ನಾನ್ರಿ. ಹೇಳಿ. ಎಡಗೈಲಿ ಫೋನ್ ತಗೊಳ್ಳಿ, ಬಲಗೈಲಿ ತಲೆ ಕೇಳ್ಕೊಡಿ. ಕೇಳ್ಕೊಂಡ್ರಾ? ಗುಡ್. ನಿಮ್ಮ ಅಜ್ಜಿದೊಂದು ಹಳೆ ರೇಷ್ಮೆ ಸೀರೆ ಸುತ್ಕೊಂಡು ಹೂ ಮುಡ್ಕೊಂಡು ನನ್ನ ಮೊಬೈಲ್ ತಗೊಂಡು ನದಿಲಿ ಈಜ್ಕೊಂಬನ್ರಿ, ಚೆನ್ನಾಗಿರುತ್ತೆ. ನಾನು ಬರಕ್ಕಾಗಲ್ಲ. ಪ್ರಯತ್ನ ಅವಳ್ದು, ಫಲ ನಾವು ಕೊಡೋಣ. ನಾನು 2 ಸತಿ ಹಾಯ್ ಅಂದೆ, ವಿಷಯ ಮಾಡಲಿಲ್ಲ. ಓಹ್, ಥ್ಯಾಂಕ್ಸ್. ಓಹ್, ಇದು ನಮ್ಮ ಕಡೆಯಿಂದ ತಗೊಳ್ಳಿ, ಊದ್ಕೊಳ್ಳಿ. ಯಾವುದಕ್ಕೂ ಸೌಂಡ್ಗಿರಲಿ, ಹೊಸ ಪಿಪಿ. ಪಸೀನಾ ಅಂದರೆ ಏನು? ಹಾಗೆಲ್ಲ ಹೇಳೋಕ್ಕಾಗಲ್ಲ, ಬೇಜಾರು ಮಾಡ್ಕೊಬಿಡಿ ಪ್ಲೀಸ್. ಬೇಕಾದ್ರೆ ತಿಥಿ ವಡೆ ಬಗ್ಗೆ ಮಾತಾಡೋಣ, ಅದನ್ನು ನೋಡಿರ್ಬೇಕಲ್ಲ. ನಿಮಗೆ ತಿಥಿ ವಡೆ ಇಷ್ಟ ಆಗಿಲ್ಲ ಅಂದರೆ ಸನದೇಪಮ್ಮ ಅಂತ ಕರಿತೀನಿ. ಎಷ್ಟಾಗುತ್ತೋ ಅಷ್ಟು ಬೇಜಾರು ಮಾಡ್ಕೊಂಬಿಡಿ. ಒಂದು ಹುಡುಗಿ ಫೋಟೋ ಹಾಕೊಂಡು ತಿಥಿ ವಡೆ ಅಂತ ಹೆಸರಿಟ್ಟಿದ್ದೀರಲ್ಲ, ಸ್ವಲ್ಪನಾದ್ರೂ ಡೀಸೆನ್ಸ್ ಇದೆಯಾ ನಿಮಗೆ? ನಾನು ತುಂಬಾ ಡೀಸೆಂಟು, ನೀವೇ ಯಾಕೋ ಅರ್ಥ ಮಾಡ್ಕೋತಿಲ್ಲ. ತಿಥಿ ವಡೆ ಅಂದ್ರೆ ಏನು, ಎಕ್ಸ್ಪ್ಲೇನ್ ಮಾಡಿ. ಸಂದರ್ಭದೊಂದಿಗೆ ವಿವರಿಸಿ. ಕಾಲಗರ್ಭದಲ್ಲಿ ತಿಥಿ ಮತ್ತು ವಡೆ, ಇದು ಒಂದು ರೀತಿ ನಿರ್ವಿಕಾರದಲ್ಲಿ ಪ್ರಜ್ವಲಿಸಿದ ಕ್ಷಕಿರಣಗಳು ವಡೆಯ ಒಂದು ಪಾರ್ಶ್ವದಲ್ಲಿ ಬಿದ್ದು ಪ್ರತಿಫಲಿಸಿದ ಪರಿಣಾಮವಾಗಿ ಅದು ನಿಮ್ಮ ಮುಖದ ಮೊಡವೆಯ ಬಣ್ಣದ ಹೋಲಿಕೆಯೊಂದಿಗೆ ತುಟಿಗಳ ಮಂದಹಾಸವಾಗಿ ಪರಿವರ್ತನೆಗೊಂಡು ನಮ್ಮ ಎದೆಯೆಂಬ ಖಾಲಿ ಡಬ್ಬದಲ್ಲಿ ವಿಲೀನಗೊಂಡು ದುರದೃಷ್ಟವಶಾತ್ ಉದ್ದಿನ ಬೇಳೆಯಾಗಿ ವಿಕಸನ ಹೊಂದಿ ತೈಲದಲ್ಲಿ ಬೆಂದು ತಿಥಿವಡೆಯಾಗಿ ರೂಪುಗೊಳ್ಳುತ್ತದೆ. ಅಷ್ಟೇ ನಮಗೆ ಗೊತ್ತಿರೋದು. ಏನಿಲ್ಲ, ಹೋಗೋಣ. ಬಲಗಾಲ ಸ್ವಲ್ಪ ಗಿಡ್ಡ ಅನ್ಸುತ್ತೆ. ನೀವ್ ಹೇಳಿಲ್ಲ ಬಿಡ್ರಿ, ಹ್ಯಾಂಗ್ ಜಗಳ? ನನಗಿದಿಷ್ಟ ಆಗಲ್ಲ. ನಮಗಿಷ್ಟ. ನೀವು ಪದೇ ಪದೇ ನಮ್ಮ ಮುಂದೆ ಬಿದ್ರೆ ನಾವ್ ಎತ್ಕೋಬೇಕಲ್ಲ. ಹುಟ್ಟೆಲ್ಲಿ? ನಮ್ಮ ಹುಟ್ಟು KC ಜನರಲ್ ಆಸ್ಪತ್ರೆ. ದೀಪಾವಳಿ ಟೈಮು ರಾತ್ರಿ 1:30. ನಮ್ಮಮ್ಮ ನಾನು ಬೆಳ್ಳಿ ಹುಟ್ಲಿ ಅಂತ ದಿನಕ್ಕೆ 2 ಸೇಬ್ ತಿಂತಿದ್ರಂತೆ. ನಾನ್ ಕೇಳಿದ್ದು ಹುಟ್ಟು ಬಗ್ಗೆ. ನಾನು ಇಷ್ಟೊತ್ತರೆಗೂ ಸಾವು ಬಗ್ಗೆ ನಾ ಮಾತಾಡ್ದೆ. ನೀರ್ ತಳ್ಳೋಕೆ ಒಂದು ಕೋಲ್ ಇರುತ್ತಲ್ಲ, ಆ ಹೋಟೆಲ್ರಿ. ಓ, ಯಾವನ ಗೊತ್ತು. ಏನ್ರಿ ಒಂಥರ ಚೆನ್ನಾಗಿದೆ. ರೇ, ಇದಕ್ಕೆ ಬ್ರೇಕ್ ಇಲ್ವಾ? ಈ ನದಿ ಎಷ್ಟು ದೂರ ಹರಿಯುತ್ತೆ ಅಂತ. ಹರಿಲಿ ಬಿಡ್ರಿ, ಅದಕ್ಕೆ ನದಿ ಅಂತ ಕರೆಯೋದು. ಒಳಗಡೆ ತುಂಬಾ ಸೈತಾ ಇದೆ. ಯಾರು? ನಿಮ್ಗ? ನಮಗೂ ಇದೆ ರೀ. ಈಗ ಎಲ್ಲೋ ಸೈತೆ ಗೊತ್ತಾ ನಿಮ್ಗೆ? ಹೋಗೋಣ ಬಿಡ್ರಿ, ಫ್ರೀ ಆಗಿದ್ದೀವಿ. ಮೈ ಗಾಡ್, ಶಟ್ ಅಪ್. ಹಂಗ ಶಟ್ ಅಪ್. ಈ ಇಡೀ ಸಂಜೆ ಹೊತ್ತಿನಲ್ಲಿ ಎಲ್ಲಿ ಸಾಯ್ಲಿಕ್ಕೆ ಹೋದಿ ಹುಡುಗಿ? ಹೋಗ್ತಾ? ನಾನೇ ಹೋಗಿ ಬರ್ತೇನೆ. ನಿಮಗೆ ಮಂಡೆ ಸರಿ ಉಂಟಾ? ಹೆಣ್ಣು ದಿಕ್ಕಿಲ್ಲದ ಮನೆಯಲ್ಲಿ ಅವಳಿಗೆ ಕೂತು ಎಂತ ಮಾಡೋದು? ಅವಳು ನನ್ನ ಮನೆ ಕಡೆ ಹೋಗಿರ್ಬೇಕು, ನಾನು ಹೋಗಿ ಕರ್ಕೊಂಡ್ ಬರ್ತೆ. ಅಲ್ಲಿವರೆಗೂ ನೀವು ಸುಮ್ನೆ ಇರಿ. ನಡಿ ಮಂಜು, ಹೋಗುವ. ಗಟ್ಟಿ ಗಂಟು ಮರ ಆಯ್ತು, ಹೋಗಿ ಬೇಗ ಬಾ. ಒಂದು ಕಡ್ಡಿ ಸಿಗ್ನಲ್ಲು ಇಲ್ಲ. ನಿಮ್ಮ ತಾತನಿಗೆ ಒಂದು ಫೋನ್ ಮಾಡಿಕೊಡ್ತೀನಿ, ಹಲೋ ಅಂತೀರಾ? ಬೇಡವಾ? ಓಕೆ, ಈಗ ಇಬ್ರು ಸೇರ್ಕೊಂಡು ಏನು ಮಾಡೋಣ? ತಿಥಿ ವಡೆ ಬಗ್ಗೆ ಅರ್ಥ ಆಗಲಿಲ್ಲ ಅಂದರೆ ಸ್ಟಾರ್ಟಿಂಗಿಂದ ಫುಲ್ಲು ಹೇಳ್ತೀನಿ. ಕಾಲಗರ್ಭದಲ್ಲಿ ನಾನು ಸತ್ತೋಗ್ಬಿಡ್ತೀನಿ ಅಷ್ಟೇ ಇವಾಗ. ಹಂಗ ಚಿಕ್ಕಪ್ಪ, ಯಾರಾದ್ರೂ ಇದ್ದೀರಾ?
ಹಲೋ, ಯಾರಾದ್ರೂ ಮಾತಾಡ್ರಿ. ಇಂಡಿಯಾದಲ್ಲಿ ಇಷ್ಟೊಂದು ಜನಸಂಖ್ಯೆ ಇದೆ, ಒಂದು ಹುಡುಗ ಹುಡುಗಿ ಇಷ್ಟೊಂದು ಕೂಕೊಂತ ಇದೀವಿ, ಯಾರು ಮಾತಾಡ್ತಾನೆ ಇಲ್ವಲ್ರಿ? ಹಲೋ ಹಲೋ. ಗುಡ್, ನಮ್ ಸೌಂಡ್ ನಮಗೆ ವಾಪಸ್ ಬಂದ್ಬಿಡ್ತಪ್ಪ. ಈಗ ನೀರಲ್ಲಿ ನಿಮ್ಮನ್ನ ತಿರ್ಗಾ ಹೊತ್ಕೊಂಡೋ ಈಚ್ಕೊಂಡೋ ಕರ್ಕೊಂಡೋದ್ರೆ ನೀವು ಯಾವ ರೇಂಜಿಗೆ ತಪ್ಪು ತಿಳ್ಕೊತೀರಿ? ಮಾತಾಡ್ಬೇಡಿ ನನ್ನ ಹತ್ರ. ಸರಿ, ಇಬ್ರು ಸೇರ್ಕೊಂಡು ಏನ್ ಮಾಡೋದು ನೀವೇ ಹೇಳ್ಬಿಡ್ರಿ. ನನ್ನನ್ನ ಯಾಕ್ರಿ ಸೇರ್ಸ್ಕೊತೀರಾ? ಯಾವಾಗ ನೋಡಿದ್ರೆ ಇಬ್ರು ಸೇರ್ಕೊಂಡು ಅಂತ. ಐ ಕಾಂಟ್. ಸರಿ, ಒಂಟಿ ಆಗ್ಬಿಟ್ಟಪ್ಪ. ಏನ್ ಮಾಡ್ತಾ ಇದ್ದೀರಾ? ರಿಯಲ್ ಮೊಸಳೆ ಇದೆ, ಕಾಲ್ ತೆಗೀರಿ. ಹಂಗ? ಬನ್ರಿ ಈ ಕಡೆ. ಇಳಿಯವ ಕೈ ಚಾಚದಲ್ವೇನ್ರಿ? ಮೊಸಳೆ ಬೆನ್ ಮೇಲೆ ಕಾಲಿಟ್ನೋ ಏನೋ ತಾಗ್ತು. ಹಾ, ತಾಗುತ್ತೆ. ಇದನ್ನ ಮೊಸಳೆ ಹೊಂಡ ಅಂತಾರೆ. ನಮ್ ತಾತನ್ ತಮ್ಮ ಒಬ್ರು ಹೀಗೆ ಮೊಸಳೆ ತಿಂದು ಸತ್ತೋದ್ರು. ಪಾಪ ಮೊಸಳೆ. ತಗೊಳ್ಳಿ, ಮೊಸಳೆ ಏನಾದ್ರು ಬಂದ್ರೆ ಸೇಫ್ಟಿಗೆ ಬೇಕಾಗುತ್ತೆ, ಇಲ್ಲ ಸ್ಕ್ರೂ ಟೈಟ್ ಮಾಡ್ಕೊಳ್ಳಿ. ಹಲೋ, ಏನ್ ಮಾಡ್ತಿದ್ದೀರಾ? ಜಲ ಸಂಶೋಧನೆ. ಕೊನೆಗೂ ನಾವಿಬ್ರು ಏನ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಲಿಲ್ಲ, ಅದಕ್ಕೆ ತೆಪ್ಪಕೊಂಡು ತೂತಾಕ್ತಿದ್ದೀವಿ. ನೀರು ಬರುತ್ತೆ, ನೀವೊಂದು ಬೊಕ್ಸೆ ನಾನೊಂದು ಬೊಕ್ಸೆ, ಬೆಳಗ್ಗೆವರೆಗೂ ಎತ್ತಾಕೋಣ. ಕೊಡಿ ಇಲ್ಲಿ, ಕೊಡ್ರಿ. ನಿಜಕ್ಕೂ ನಿರುದ್ಯೋಗಿ ಆಗ್ಬಿಟ್ಟೆ ನಾನು. ದಿಮ್ ಸಿಕ್ತಪ್ಪ. ಪ್ರೂವ್ ಮಾಡಕ್ಕೆ ನಾನು ಮಲ್ಕೊಂಡೇ ಇದ್ದೆ. ಯಾಕೆ ಕೇಳ್ತೀಯ ನನ್ ಗೋಳು? ಲೋಫರ್ ನೀನು. ಈಗ ನಿಲ್ಸ್ತೀಯ ಅಲ್ವಾ ಇವಾಗ? ಹಲೋ, ಯು ಗೆಟ್ ಲಾಸ್ಟ್. ಈಗ ನೀ ಹೇಳಿಲ್ಲಿಂದ ಇಲ್ಲ ದೂರ ಕುತ್ಕೋ. ಸಾರಿ ಸಾನ್ವಿ, ಸ್ವಲ್ಪ ಬ್ರೇಕ್ ತಗೋ. ಬೇಜಾರು ಮಾಡ್ಕೋಬೇಡ, ಬೇಗನೆ ಬಂದ್ಬಿಡ್ತೀನಿ.